ಹರಿಹರ ಕುಮಾರವ್ಯಾಸ. ಇದ್ಯಾವುದು? ಗಂಗರ ಪ್ರಸಿದ್ಧ ಮಂತ್ರಿ ಚಾಮುಂಡರಾಯ. ಹೊಯ್ಸಳದೊರೆ ವಿಷ್ಣುವರ್ಧನ. ಬಾದಾಮಿ ಚಾಲುಕ್ಯರ ಇನ್ನೂರು ಪ್ರದೇಶ. ಬನವಾಸಿ ಕದಂಬರದೊರೆ. ಹುಷಾರು ನೋಡ್ಕೊಂಡು ಹೋಗಿ. ಏಟಾಯ್ತಾ? ಹುಷಾರಾಗಿ ಹೋಗಿ. ಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣದೇವರಾಯ. ಗಂಡುಗಲಿ ಕುಮಾರರಾಮ. ಇದ್ಯಾರು? ಪುರಂದರದಾಸರು, ಕನಕದಾಸರು, ಸರ್ವಜ್ಞ. ಸಿಂಧೂರ ಲಕ್ಷ್ಮಣ, ದೊಂಡಿಯಾ ವಾಗ್, ಚೋರಾರವರ. ಇದು ಎಂತ? ವೀರವನಿತೆ ವನಕ್ಕೆ ಒಬ್ಬವ. ಐದರಲ್ಲಿ ಸೈನ್ಯವನ್ನು ಬೊಗ್ಗು ಬಡಿಯುತ್ತಿರುವ ದೃಶ್ಯ. ಚಲ ಬೆಳವಾಡಿ ಮಲ್ಲಮ್ಮ ನಮ್ಮಲ್ಲಿದೆ. ಬೆಳೆವಾಡಿ ಒಂದನೇ ನಾಗವರ್ಮ, ಗೌತಮಿಪುತ್ರ ಸಾತಕರ್ಣಿ, ಒಂದನೇ ನಾಗಚಂದ್ರ, ಕವಿರತ್ನ ಕಾಳಿದಾಸ. ಕಲ್ಯಾಣಿ ಚಾಲುಕ್ಯ ದೊರೆ. ಆರನೇ ವಿಕ್ರಮಾದಿತ್ಯ. ಕೆಳದಿ ಚೆನ್ನಮ್ಮ. ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ. ಬಸವಣ್ಣನವರು, ಅಕ್ಕ ಮಹಾದೇವಿ ಮತ್ತು ಜಂಡರದಾಸಿ ಮಯ್ಯಹೊಂದಿ ತನ್ನ ಶರಣರಿಗೆ ಪ್ರವಚನ ಮಾಡುತ್ತಿರುವ ದೃಶ್ಯ. ಸೂಪರ್. ಬೆಂಗಳೂರು ನಗರ ಜಗದೇವರಾಯ.
ಇದು ಬರೋಚೆನಾ? ಬನ್ನಿ ಶೈಲಪುತ್ರಿ ಓದು ಕನ್ನಡ ಇಂಗ್ಲಿಷ್ ಬರೀ ಇಂಗ್ಲಿಷ್ ನೋಡಲ್ಲ ಅದೋದು ಬ್ರಹ್ಮಚಾರಿಣಿ. ಏನು ಅಲ್ಲಿ ಬ್ರಹ್ಮಚಾರಿಣಿ. ಓಹ್ ಸರ್, ಖರ್ಚು ಚಿಕ್ಕ ಚಿಕ್ಕ ಎಲ್ಲ ಗೊತ್ತಿರ್ತಲ್ಲ. ಕುಷ್ಮಾಂಡ ಲೈಟ್ ಬರ್ದಂಗಿದೆ ಇಲ್ಲಿ ನೋಡೆ ಕಮ್ಮದ ಕಾಲರಾತ್ರಿ ಕಾಲರಾತ್ರಿ ಇದು ಮುಂದೆ ಈ ಕ್ಯಾಮ್ರಾ ಇಲ್ಲಿ
ಇದು ಬಾ ಕಮ್ కదా ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ. ಬಾ sí. ಹೋಗ್ಲಿಕ್ಕೆ ಆ ಕಡೆ ಈಗ ಅಲ್ಲೇ ಇದೊಂದು ಒಳ್ಳೆ ಇದ್ರ ಬಗ್ಗೆ ಥರ ಕೇವ್ಸ್ ಥರ ಇನ್ನು ಮಾಡ್ತಾಳಕಂಡದೆ ಕೆಲಸ ಆಗ್ತದೆ. ಇದೆಲ್ಲ ನಾವು ನೋಡ್ದೆ ಅಲ್ಲ, ಬಾಟೆಲ್ಲ ಇನ್ನೂ ರೆಡಿ ಆಗ್ತದೆ. ನೆಕ್ಸ್ಟ್ ಐತೆ ಸುಮಾರು ಇದಾಗ ಮತ್ತೆ 100 ರೂಪಾಯಿ ಮಾಡಬೇಕಲ್ಲ. ರವೀಂದ್ರನಾಥ ಟಾಗೋರ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ.
ಶಿವಾಜಿ, ಸ್ವಾಮಿ ವಿವೇಕಾನಂದ, ಮಹಾರಾಣಾ ಪ್ರತಾಪ್. ಶಿವಾಜಿ, ಸ್ವಾಮಿ ವಿವೇಕಾನಂದ, ಮಹಾರಾಣಾ ಪ್ರತಾಪ್. ಡೋಂಟ್ ದೆನ್ ಗ್ಲಾಸ್. ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಅಲ್ಲ ತೆಂಗಿನ ಮರಗಳಿದ್ವು, ಯಾವುದೇ ಎಫೆಕ್ಟ್ ಇಲ್ಲ. ಮರಕ್ಕೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, BN ಚಂದ್ರಪಾಲ್. ಚಂದ್ರಯಾನ 3. From that thing, from this thing. Yeah. Oh, this one. Ashram. This is that one. The Chandrayaan 3 jala. This one they went. Where? This is here. This one Chandrayana. ಭಾರತ್ ಇಸ್ರೋ. ಸಾವಿತ್ರಿಬಾಯಿ ಫುಲೆ, ಸರೋಜಿನಿ ನಾಯ್ಡು. ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಸುಖದೇವ್ ಸಿಂಗ್. ಸಂಚಿ ಹೊನ್ನಮ್ಮ. ಶ್ರೀ ನಿರ್ಮಲಾನಂದ ಸ್ವಾಮೀಜಿ. ಪಟೇಲ ಮತ್ತು ಶಾಮಿಗಳನ್ನು ಕಿತ್ತುಕೊಂಡು ಸುಟ್ಟುಹಾಕಿ ಈ ಘಟನೆ ನಡೆಸಿದ ಈಸೂರು ದುರಂತ. ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದಿನಿ ನದಿಯ ದಂಡೆಯ ಮೇಲಿರುವ ಒಂದು ಚಿಕ್ಕ ಗ್ರಾಮ. ಈ ಗ್ರಾಮವು ಭಾರತದಲ್ಲೇ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮವಾಯಿತು. 1942ರ ಸೆಪ್ಟೆಂಬರ್ 25ರಂದು ಈ ಗ್ರಾಮದ ಜನರು ತಮ್ಮ ಗ್ರಾಮವು ಸ್ವತಂತ್ರವೆಂದು ಘೋಷಿಸಿ ವೀರಭದ್ರನ ದೇವಾಲಯದ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಪಟೇಲ ಮತ್ತು ಶಾನುಭೋಗರ ದಫ್ತರುಗಳನ್ನು ಕಿತ್ತುಕೊಂಡು ಸುಟ್ಟು ಹಾಕಿದರು. ಈ ಘಟನೆ ನಡೆಸಿದ 3 ದಿನಗಳ ತರುವಾಯ ಒಬ್ಬ ಅಮಲ್ದಾರ್ ಮತ್ತು ಒಬ್ಬ ಪೊಲೀಸ್ ಅಧಿಕಾರಿಗಳು ಪೊಲೀಸರೊಂದಿಗೆ ಬಂದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರ ಮೇಲೆ ಗುಂಡು ಹಾರಿಸಿ 3
ಗ್ರಾಮಸ್ಥರನ್ನು ಕೊಂದು ಹಾಕಿದರು. ಈ ಘಟನೆಯಿಂದ ಕ್ರೋಧಗೊಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ದಂಗೆ ಎದ್ದರು. ಈ ಗಲಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮರಣ ಹೊಂದಿದರು. ಈ ಸುದ್ದಿ ತಿಳಿದ ತಕ್ಷಣ ಸರ್ಕಾರವು ಇಸೂರು ಗ್ರಾಮಕ್ಕೆ ಸೈನ್ಯ ಮತ್ತು ಪೊಲೀಸ್ ಪಡೆಯನ್ನು ಕಳಿಸಿತು. ಈ ಸೈನ್ಯವು ಮುಗ್ಧ ಜನರ ಮೇಲೆ ಚಿತ್ರಹಿಂಸೆಯನ್ನು ಕೈಗೊಂಡಿತು. ಗುಂಡು ಹಾರಿಸಿ 41 ಜನರನ್ನು ಬಂಧಿಸಿತು. ದಂಗೆಗೆ ಕಾರಣವಾದರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ಹೂಡಿತು. 1943 ಜನವರಿ 9ರಂದು ಮೈಸೂರು ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಗುರಪ್ಪ, ಮಲ್ಲಪ್ಪ, ಹಾಲಪ್ಪ, ಸೂರ್ಯನಾರಾಯಣಾಚಾರ್ಯ ಮತ್ತು ಶಂಕರಪ್ಪ ಎಂಬ 5 ಮಂದಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ. ಸಿದ್ದಮ್ಮ, ಹಾಲಮ್ಮ ಮತ್ತು ಪಾರ್ವತಮ್ಮ ಎಂಬ 5 ಜನರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಗಡೀಪಾರು ಶಿಕ್ಷೆ ನೀಡಿತು. ಪಾರ್ವತಮ್ಮ ಎಂಬ 5 ಜನರಿಗೆ ಜೀವಾವಧಿ ಹಾಗೂ ಗಡೀಪಾರು ಶಿಕ್ಷೆ ನೀಡಿತು. 1946ರಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ 3 ಮಹಿಳೆಯರನ್ನು ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಸೂರು ದುರಂತವು ಸ್ಮರಣೀಯವಾದುದಾಗಿದೆ. ನರಗುಂದ ದೇಸಾಯಿ, ಮೈಲಾರ ಮಹದೇವಪ್ಪ, ಸುರಪುರದ ವೆಂಕಟಪ್ಪ ನಾಯಕ, ರಾಣಿ ಅಬ್ಬಕ್ಕಾದೇವಿ. ಆಯ್ತಾ ಹೋದ ನೋಡ್ತಾ ಚಿತ್ರದುರ್ಗದ ಪಾಳೇಗಾರ ವೀರಮದಕರಿ ನಾಯಕನ ಆಸ್ಥಾನ. ಹಾಂ ಹಾಂ ಅಲ್ಲಿ ಮೇಲೆ ಸಿಕ್ಕಿಲ್ಲ ನನಗೆ. ಇನ್ನೂ ಸೋಮವಾರ ಉಂಟಾ? ಮಡಿಕೆ ತಗೊಳ್ಳಿ, ಮಡಿಕೆ ಸಗದಾಗುತ್ತು. ಇಲ್ಲಿ ಸೌಂಡ್ ಅದರಲ್ಲಿ ಹಾಂ ಇದಕ್ಕೆ ಮಡಿಕೆ ತಗೊಳ್ಳಿ, ಮಡಿಕೆ ತರ್ತದೆ. ಇದು ಸೀರೆ ಮಾಡ್ದ ಸ್ಪೀಕರು. ಹಾಂ ಹಾಂ ಹೋಗು ಅದು ಸಿಕ್ಕಿದೆ ಅನ್ನೋದಕ್ಕೆ. ಅದೇಂತ ಒಂದೇ ಸಲ ಬಂದ? ಸುಮಾರು ಹೊತ್ತು ನೋಡಲಿಕ್ಕೆ ಪರವಾಗಿಲ್ಲ ಅಲ್ಲ. ಸರಿ ನಿಮ್ಮದು ಐಡಿಯಾ ಮಾಡಿದ್ದೀವಾ? ಬನ್ನಿ. ಹಾಂ ಯಾವ ಊರವ್ರು ನೀವು? ನಂಜನಗೂಡವ್ರಾ? ಸರಿ ಸರಿ. ನಾವು ಮೈಸೂರು. ಹೌದೌದು ಇಲ್ಲಿಂದ ನೋಡಿದ್ವಿ. ಅಂದ್ರೆ ನಾವು ಎಂಟ್ರೆನ್ಸ್ ಇಲ್ಲ ಅಂತ ಯೋಚನೆ ಮಾಡಿದ್ವಿ. ನೋಡ್ತಿದ್ದೆ ಅದೇ ಅವಕ್ಕೆ ಗೊತ್ತಾಗ್ತದೆ ಎಂತ ಅವು ಇಲ್ಲಿ ಅಲ್ಲಿಂದ ಹೋಗ್ಕನ ಹಂಗೆ ಸೀದಾ ಹೋಗೋಣಲ್ಲ. ರೆಡಿ ಮಾಡ್ತಕ್ಕಂಥದ್ದು
ಧರ್ಮಪುರಿ ಮುಂಗಲ್ಪಾಂಡಿ ಪ್ರಸಿದ್ಧ ಬುಡಕಟ್ಟು ಜನಾಂಗದ ಹೋರಾಟಗಾರ ಕೃಷ್ಣ ಹುಂಡ ಅಂತ ಹೆಸರು. ಪ್ರಾಚೀನ ಭಾರತದ ಖ್ಯಾತ ಗಣಿತ ತಜ್ಞ ಆರ್ಯಭಟ. ಅಶೋಕ ಚಕ್ರವರ್ತಿ ಆರ್ಯಭಟ. ಅದೇ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಂತ. ಓದಪ್ಪ, ಯಾರು ಹೇಳು. ಮಂಗಳೂರು ಸಮಾಚಾರ. ಹಾ ಈ ಗೊತ್ತಿರೋದು ಓದಪ್ಪ. ಮಂಗಳೂರು ಸಮಾಚಾರ. ನಾನು ಮಂಗಳೂರು ಸಮಾಚಾರದ ಪತ್ರಿಕೆ ಸಂಸ್ಥಾಪಕ. ಬರುವ ಬರವಣಿಗೆ ಇದು. ಜರ್ಮನಿ ಬಾಸೆಲ್ ಮಿಷನರಿ ಅದು ಒಂದು ಅರ್ಥ ಆಗಲ್ಲ. ಚಿನ್ನು ಇಲ್ಲಿಂದ ನೋಡು, ಇಲ್ಲಿ ಹೋಗ್ಬೋದು. ಮಿಷನರಿ ಮುಂದೆ ನೋಡಿ. ಕಂಡಿಕೊಂಡದ ನೀನು ಸುಮ್ಮನೆ ಹೇಳ್ದ. ಹಂಗೆ ಗೊತ್ತಾದ್ರೆ ಮಂಗಳೂರು ಸಮಾಚಾರ ಕನ್ನಡ ಭಾಷೆಯ ಮೊದಲ ಮುದ್ರಿತ ಪತ್ರಿಕೆಯಾಗಿದೆ. ಜರ್ಮನಿಯ ಬಾಸೆಲ್ ಮಿಷನರಿ ಹರ್ಮನ್ ಮೋಂಗ್ಲಿಂಗ್ ಮಂಗಳೂರಿನಲ್ಲಿ ನೆಲೆಸಿದರು ಮತ್ತು ಪ್ರಾಕ್ಷಿಕವನ್ನು ಪ್ರಾರಂಭಿಸಿದರು. ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಪಾದಕರಾಗಿದ್ದ ಅವರು ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಎಂದೇ ಖ್ಯಾತರಾಗಿದ್ದರು. ಜಾಹೀರಾತು ಕಾಗದ, ಕನ್ನಡದಲ್ಲಿ ಕಾಗದ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಮಂಗಳೂರು ಸಮಾಚಾರದ ಮೊದಲ ಸಂಚಿಕೆ ಜುಲೈ 1, 1843ರಂದು ಪ್ರಕಟವಾಯಿತು. ಇದು ಪ್ರತಿ 15 ದಿನಗಳಿಗೊಮ್ಮೆ ಪ್ರತಿ ತಿಂಗಳ ಮೊದಲ ಮತ್ತು 15ರಂದು ಪ್ರಕಟವಾಯಿತು. ಪ್ರಕಟಣೆಯನ್ನು 1844ರಲ್ಲಿ ನಿಲ್ಲಿಸಲಾಯಿತು ಮತ್ತು 16ನೇ ಮತ್ತು ಕೊನೆಯ ಸಂಚಿಕೆಯನ್ನು ಫೆಬ್ರವರಿ 15, 1844ರಂದು ಪ್ರಕಟಿಸಲಾಯಿತು. ಎಲ್ಲ 16 ಸಂಚಿಕೆಗಳನ್ನು ಮಂಗಳೂರಿನ ಇವಂಜಾಲಿಕಲ್ ಮಿಷನ್ಗೆ ಸೇರಿದ ಬಾಸೆಲ್ ಮಿಷನ್ ಲಿಥೋ ಪ್ರೆಸ್ನಿಂದ ಮುದ್ರಿಸಲಾಗಿದೆ. ನಂತರ ಅದೇ ಪತ್ರಿಕೆಯು ಬಳ್ಳಾರಿಯಿಂದ ಮಾರ್ಚ್ 1, 1844ರಿಂದ ತನ್ನ ಪ್ರಕಟಣೆಯನ್ನು ಪ್ರಾರಂಭಿಸಿತು ಮತ್ತು ಜನವರಿ 1845ರಲ್ಲಿ ನಿಲ್ಲುವವರೆಗೂ ಕನ್ನಡ ಸಮಾಚಾರ ಎಂದು ಕರೆಯಲ್ಪಟ್ಟಿತು. ಕೊರವಂಜಿ ಕಡಿಯಮ್ಮ, ಕಣಬಲಕಟ್ಟೆ ಗಿರಿಯಮ್ಮ, ಚಾವಡಿಗಳಲ್ಲಿ ದೇವರ ಶಿಲ್ಪಿಗಳನ್ನು ಕೆತ್ತುತ್ತಿರುವ ಶಿಲ್ಪಗಾರರು. ಹಳೆ ಇದ್ರದ್ದೆಲ್ಲ ತಂದಿಟ್ಬಿಟ್ಟು ಅದೇ ಇದು ಯಾವ ಕಡೆ ಇದೆ? ಕೊಳವಿ ಓ ಇದು ಅಡಿಗೆ ಉತ್ತರ ಕರ್ನಾಟಕ. ಕುಟುಂಬದ ಯಜಮಾನನಿಗೆ ಊಟ ಬಡಿಸುತ್ತಿರುವ ಮನೆಯೊಳಗಿನ ದೃಶ್ಯ.
ಸಂಗೀತ ಶಾಲೆ ಇದಕ್ಕೆ ಎಂತ ಹಾಕಿದ್ರೆ ಹತ್ತಿ ತೆಗಿಯೋದಾತ ಹಾಸಿಗೆ ಮಾಡೋದು ಹಾಂ ಹಾಸಿಗೆ ರೆಡಿ ಮಾಡೋದು. ವಾ ಇದೇನೆ ಆಯುರ್ವೇದ ಪಂಡಿತರು ರೋಗಿಗೆ ತಮ್ಮ ಮನೆಯಲ್ಲೇ ಚಿಕಿತ್ಸೆ ಮಾಡುತ್ತಿರುವ ಪ್ರಕರಣ ಸಂದರ್ಭ ಸಹಿತ ವಿವರಿಸುತ್ತಿದ್ದೇವೆ. ಆಗ ಅಲ್ಲದೆ ಅದೆಂತ ಕಿವಿಗಿಟ್ಟು ಕಿವಿಗೆ ಮದ್ದು ಹಾಕೋದತ್ತ ಅದೇ ಇರಬೇಕು. ಹಾಂ ಅದೊಳ್ಳೆ ಚಿಸಿಲ್ ಥರ ಅಲ್ಲ ಅದೊಳ್ಳೆ ಚಿಸಿಲ್ ಥರ ಉಂಟು. ಇದು ಸುಮ್ಮನೆ ಅಲ್ಲ ಪಾಪ ಜಿತ್ತನ ಕರ್ಕ ಬರೋಕ್ಕಿತ್ತು. ಹಾಂ ಅಲ್ಲ ಇಟ್ಕೊಂಬಂದಿದ್ದ ಅಂತ ಹೇಳಿದ್ದಾರೆ. ಹಾಲು ಕರಿಯೋದು ಮನೆ ಒಳಗೆ ಗೌಡ್ರ ಮನೆ. ಇದು ಗೌಡ್ರ ಹಟ್ಟಿಯ ಪಡಸಾಲೆ. ಒಂದು ಕಡೆ ಗೌಡ್ರ ಸಂಗಡಿಗರು ಪಡಸಾಲೆಯಲ್ಲಿ ತೊಡಗಿದರೆ, ಮತ್ತೊಂದು ಕಡೆ ಗೌಡ್ರ ಸಾಲಗಳನ್ನು ದಂಪತಿಗಳ ಸಾಲನ್ನು ತನ್ನ ಲೆಕ್ಕಾಧಿಕಾರಿ ಸೂಚಿಸಿದೆ. ಹೂಗಾರರು ಮಾರುವವರು ಇದು ಎಂತ ಪಾತ್ರೆ ಮಾಡವ ಇವಕ್ಕೆ ಮೊಬೈಲ್ ಕೊಟ್ಬಿಟ್ಟು ನೀರಲ್ಲ ಅದು ಶೇವಿಂಗ್ ಅಲ್ಲ ಆಗದು. ಈಗ ಮನೆಗೆ ಬಂದು ಮಾಡುವೆ. ಹಾಂ ಈಗೇನಾದ್ರು ಮನೆಗೆ ಬಂದು ಮಾಡೋಣ ಅಷ್ಟೇ. ಹಾಂ ಏನು ಕಮ್ಮಿ ಇದೆ, ನೋವು ಕಮ್ಮಿ ಇದೆ, ನೋಬಡಿ ಕಮ್ಮಿ ನೋವು. ರಿಚ್ ಪೀಪಲ್ ಹೌ ಮಚ್ ಆಸ್ಕಿಂಗ್? ಪ್ರೊಫೆಷನಲ್ಸ್ Yeah. Professionals incoming now. Sending for assistance. Nobody coming. ಇವ ಇದಕ್ಕೆ ಹೋಗಿಬಿಡ್ತು ಅಂಬಾಲಿ ನೀವು ನಾರ್ಮಲ್ ಪೀಪಲ್ ಐ ವಿಲ್ ಸೈಂಗ್ ದಟ್ ಯು ಆರ್ ಸೀಯಿಂಗ್ ನೋಬಡಿ ನಾವು ನೋಬಡಿ ಕಮ್ಮಿ. ಇವಾಗ ಪಾಪ ಗಾಯ ಆಗುತ್ತಲ್ಲ, ಹಾಗೆ ಸ್ವಲ್ಪ ಅದೇ ಉಳುಕು ತೆಗಿಯಕಿತ್ತು.
ಇಲ್ಲೆಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಅಂತ ಲೈಟ್ ಆಫ್ ಮಾಡಿಬಿಟ್ಟು ಇದೆಂತ ಸೌಂಡ್ ಇದು ನಮ್ಮ ಕಾವೇರಿ ಇದು ಥರದ್ದು ಗೋದಾವರಿ ಗೋದಾವರಿ ಇದು ಸರಸ್ವತಿ ಇದು ಗೋದಾವರಿ ಇದು ಸರಸ್ವತಿ ಆದಿರಾಯರು ಇದೆಂತ ಶ್ರೀ ಹಿರಿಯ ಚಾಮರಾಜ ಒಡೆಯರ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಈ ತಿಮ್ಮರಾಜ ಒಡೆಯರ್ ಇವ್ರ ಹೆಸರುತ್ತ ಶ್ರೀ ಗೋಳ ಚಾಮರಾಜ ಒಡೆಯರ್ ಶ್ರೀ ಬೆಟ್ಟದ ದೇವರಾಜ ಒಡೆಯರ್ ಇದು ನರ್ಮದಾ ಉತ್ತರಾಖಂಡ ರಾಜ್ಯದ ಯಮುನೋತ್ರಿ ಶ್ರೀರಾಜ ಒಡೆಯರ್ ಚಾಮರಾಜ ಒಡೆಯರ್ ಶ್ರೀರಾಜ ಒಡೆಯರ್ ಇದು ಎಲ್ಲಿದೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ ಇದು ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ್ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಎಲ್ಲ ಲಿಂಗಗಳದ್ದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಒಂದ್ಸಲ ಹೋಗಲ್ಲ ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ನಾನಿಲ್ಲ ನಮ್ಮ ಓಂಕಾರೇಶ್ವರ ಟೆಂಪಲ್ ಅಂತ ಯೋಚನೆ ಮಾಡ್ತೀನಿ ಮಡಿಕೇರಿ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ನಮ್ಮಲ್ಲಿ ಯಾರು ತಗೊಬಂದು ಎಲ್ಲಿ ತೋರಿಸೋದಿಲ್ಲ ನೋಡಿ ಕೊಡಗುದು ಯಾರು ಎಲ್ಲಿ ಸೇರಿದ್ರು ಅಲ್ಲ ಎಲ್ಲಿದೆ ಇರಲಿ ಈಗ ಕಾವೇರಿ ಇದ್ದಾದ್ರೆ ಇಡಕ್ಕಲ್ಲ ಹಾಂ ಬೇರೆ ಕಾವೇರಿ ಇಲ್ಲಿ ಉಂಟಾ ಹಿಂಗೆನೆ ಹಾಕಿಬಿಡ್ಬೇಡಲ್ಲ ಹಿಂಗೆ ಹಾಕಿದೆ ಸೀದಾ ಅದಕ್ಕಿಂತ ಮಾಡ್ತಾ ಇಲ್ಲ ರಣದೀಯ ಕಟ್ಟಿಗ ಮಹಾರಾಜ ಒಡೆಯರ್ ಶ್ರೀ ದೊಡ್ಡ ದೇವರಾಜ ಒಡೆಯರ್ ಕಾವೇರಿನ ಫುಲ್ ಡ್ರೈ ಮಾಡಿಬಿಟ್ಟಿದ್ದಾರೆ ಅದೇ ಕಾವೇರಿ ಗಂಗಾನು ಡ್ರೈ ಮಾಡಿಬಿಟ್ಟಿದ್ದಾರೆ
ಚಿಕ್ಕದೇವರಾಜ ಒಡೆಯರ್. ಕಂಠೀರವ ಮಹಾರಾಜ ಒಡೆಯರ್. ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಒಡೆಯರ್. ನಾವಿನ್ನು ಒಂದೊಂದು ಬಾಟ್ಲು ತಗೊಂಡ್ಬಂದು ನೀರು ಹಾಕ್ಕೊಂಡು ತೋರಿಸ್ಬೇಕಷ್ಟೇ. ಎಲ್ಲಿ ವಾಹ ಮನೆ ಹಿಂಗೆ ಕೂತ್ಬಿಟ್ರೆ ಗೊತ್ತೂ ಆಗಲ್ಲ. ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್. ಮುಕ್ತ ಸಪ್ತ ಋಷಿಗಳು. Come this way. ಸಪ್ತಮಾತೃಕೆಯರು. ಇದು ನಮ್ಮ ಸಪ್ತಮಾತೃಕಾ ಟೆಂಪಲ್ ನೋಡ್ತಲ್ಲ. ಸಾಧೇನು ಭರದ್ವಾಜ ಋಷಿ, ಗೌತಮ ಮಹರ್ಷಿ, ವರಾಹಿ. ವರಾಹಿ. ದಿಸ್ ಒನ್ ವೇರ್ ಕೇರಳದಲ್ಲಿ ನೋಡಿದ್ವಲ್ಲ, ಅಲ್ಲಿ ದೈವ ಇದಕ್ಕೆ ಹೋಗಿದ್ದಲ್ಲ. ಚಾಮುಂಡಿ ತಾಯಿ. ಶ್ರೀ ಶ್ರೀ actually yes there only. ಇದು ಸ್ವಲ್ಪ ಚೇಂಜಸ್ ಮಾಡೋಣ. ಗವಾಯಿಗಳು, ಶ್ರೀ ಸಿದ್ದೇಶ್ವರ ಅದೇ